ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ತಮ್ಮನೇಲಿ ನೋಡಿ. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹೆಂಗಿರುತ್ತೆ ಅಂತ. ವಿಡಿಯೋ ಮಾಡಬೇಕಾದ್ರೆ ತುಂಬ ನಾಯ್ಸ್ ಇತ್ತು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನಾನು ಈ ಥರ ರೆಡಿಯಾಗಿದ್ದೆ ಹಬ್ಬಕ್ಕೆ, ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಸೊ ಬೆಳಗ್ಗೆನೇ ಎದ್ದು ಬೇಗ ರೆಡಿಯಾಗಿ ನಾನು ನನ್ನ ತಂಗಿ ಲಕ್ಷ್ಮಿ ಕೂರ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ನಾನು ಥರ್ಸ್ಡೇನೇ ಇಲ್ಲಿಗೆ ಊರಿಗೆ ಬಂದುಬಿಟ್ಟೆ. ಫ್ರೈಡೇ ಹಬ್ಬ ಇರೋದ್ರಿಂದ ಈ ಹಬ್ಬಕ್ಕೆ ಮಾತ್ರ ನಾನು ಬರೋಕ್ಕಾಗೋದು. ನೆಕ್ಸ್ಟ್ ಬೇರೆ ಹಬ್ಬಗಳಿಗೆ ಬರೋಕ್ಕಾಗಲ್ಲ, ಯಾಕಂದರೆ ಸೆಮ್ ಎಕ್ಸಾಮ್ಸ್ ಇರುತ್ತೆ. ಸೊ ಈ ಹಬ್ಬನೇ ಒಂದು 4 ಡೇಸ್ ಇದ್ದು ಹೋಗೋಣ ಅಂತ ಬಂದುಬಿಟ್ಟೆ. ಹಿಂದೆ ಬ್ಯಾಕ್ಗ್ರೌಂಡ್, ಲಕ್ಷ್ಮಿ ಹಿಂದೆ ಬ್ಯಾಕ್ಗ್ರೌಂಡ್ ಏನೇ ಮಾಡಿದ್ರು ಅದು ನನ್ನ ತಂಗಿನೇ ಮಾಡಿದ್ದು. ಬರೀ ನಾನು ಅವಳ ಜೊತೇಲಿ ಲಕ್ಷ್ಮಿ ಕೂರ್ಸೋಕ್ಕೆ ಹೆಲ್ಪ್ ಮಾಡಿದೆ ಅಷ್ಟೇ. ಸೀರೆ ಎಲ್ಲ ಅವಳೇನೋ ಉಡಿಸಿದ್ದು, ನಾನು ಬರೀ ಹೆಲ್ಪ್ ಮಾಡಿದೆ. ಅವಳು ಮುಂಚೆಯಿಂದ ಅಜ್ಜಿ ಜೊತೆ ಇರೋದ್ರಿಂದ ಇದೆಲ್ಲ ಅಜ್ಜಿ ಹತ್ರ ತುಂಬ ಬೇಗ ಕಲ್ತ್ಕೊಂಡು ಬಿಟ್ಟಿದ್ದಾಳೆ. ಸೊ ಹಂಗೆ ಅವಳ ಜೊತೆ ನಾನು ಮಾಡಿ ನಾನು ಕಲ್ತ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಹೆಲ್ಪ್ ಮಾಡ್ತಿದ್ದೆ ಅವಳಿಗೆ ಅಷ್ಟೆ. ಸೊ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಲಕ್ಷ್ಮಿಗೆ ಅಲಂಕಾರ ಮಾಡಿದ ತಕ್ಷಣ ರಂಗೋಲಿ ಬಿಡಬೇಕಾಗಿತ್ತು. ಸೊ ಬೇಗ ಹೋಗಿ ರಂಗೋಲಿ ಬಿಟ್ಬಿಟ್ಟೆ ನಾನು ಲಕ್ಷ್ಮಿ ಮುಂದೆ ಮತ್ತು ಬಾಗಿಲಲ್ಲಿ.
ಪೂಜೆ ಆಗಿದ ತಕ್ಷಣ ಸ್ವೀಟ್ ತಿಂದ್ವಿ. ಸೊ ಬೆಳಗ್ಗೆ ಏನೂ ತಿಂದಿರಲಿಲ್ಲ. ಹಾಗೆ ತಿಂಡಿಗೆ ದೋಸೆ ತಿಂದ್ವಿ. ಹಾಗೆ ಶಾವಿಗೆ ಪಾಯಸ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗೆ ಪಾಯಸ ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನದ ಊಟ ಇದಾಗಿತ್ತು. ಇದ್ರ ಜೊತೆ ಹಾಗೆ ಪಾಯಸ ತಿಂದ್ವಿ.